ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಅಂತಲೂ ಕೂಡ ನೋಡೋಣ. ಅವರ ಒಂದು ಟ್ರೂ ಡಿಪೆಸ್ಟ್ ಫೀಲಿಂಗ್ಸ್ ಏನಿದೆ, ಆ್ಯಕ್ಚುಲಾಗಿ ಆ್ಯಕ್ಯುರೇಟಾಗಿ ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಗೈಸ್, ಇದೊಂದು ಕಲೆಕ್ಟಿವ್ ರೀಡಿಂಗ್, ಇಂಟ್ಯೂಟಿವ್ ರೀಡಿಂಗ್. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ನೀವು ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ, ಸೊ ದಟ್ ಅವರ ಒಂದು ಎನರ್ಜಿ ನಿಮಗೆ ಸಿಗುತ್ತೆ. ಆ್ಯಕ್ಯುರೇಟಾಗಿ ನೀವು ರೀಡಿಂಗ್ ಅನ್ನೋದು ಸಿಗುತ್ತೆ. ಟೆಂಪರೆನ್ಸ್ ಕಾರ್ಡ್, 8 ಆಫ್ ಪೆಂಟಿಕಲ್ಸ್. ಸೊ ಗೈಸ್, ಇಲ್ಲಿ ನಿಮ್ಮ ಪರ್ಸನ್ ಸದ್ಯಕ್ಕೆ ಫೋಕಸ್ ಇರೋದು ಜಾಸ್ತಿ ಇವರ ಒಂದು ಫಿನಾನ್ಸ್ ಕಡೆ ಅಂತ ಹೇಳಬಹುದು. ಫಿನಾನ್ಷಿಯಲಿ ಸ್ಟೆಬಿಲಿಟಿ ಅನ್ನೋದನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಅದ್ರ ಕಡೆ ತುಂಬ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಸೆಲ್ಫ್ ಗ್ರೋತ್ ಕಡೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸೆಲ್ಫ್ ಲವ್ ಪ್ರಾಕ್ಟೀಸ್ ಕೂಡ ಇವರು ಮಾಡ್ತಾ ಇರಬಹುದು. ಈಗ ದ ಫುಲ್ ಕಾರ್ಡ್, ಈ ಒಂದು ಪರ್ಸನ್ ತುಂಬಾ ಒಂದು ಜಾಯ್ ಪರ್ಸನ್ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ತುಂಬಾ ಎಲ್ರೂ ಬೇಗ ನಂಬುವಂಥ ವ್ಯಕ್ತಿ, ತುಂಬ ಬೇಗ ಕ್ಷಮಿಸುವಂತಹ ವ್ಯಕ್ತಿ. ಓಕೆ, 2 ಆಫ್ ಕಪ್ಸ್, ಸೋಲ್ಮೇಟ್. ಆ್ಯಂಡ್ ಇಲ್ಲಿ ನೀವು ಸೋಲ್ಮೇಟ್ ಕನೆಕ್ಷನಲ್ಲಿ ಕೂಡ ಇದ್ದೀರಾ. ಆ್ಯಂಡ್ ನೆಕ್ಸ್ಟ್ 9 ಆಫ್ ಸೋರ್ಟ್ಸ್. ಓಕೆ, ಲೆಟ್ ಮೀ ಟೇಕ್ ಆಲ್ ಕಾರ್ಡ್ಸ್. ನಾನೆಲ್ಲ ಕಾರ್ಡ್ಸ್ನ ತೊಗೊಳ್ತೀನಿ ಗೈಸ್, ಸೊ ದಟ್ ಆ್ಯಂಡ್ ನೆಕ್ಸ್ಟ್ 4 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಲಾಸ್ಟ್ ನಿಮ್ಮ ಒಂದು ಎನರ್ಜಿ ಪ್ರಕಾರ ಒಂದು ಕಾರ್ಡ್ನ ತೊಗೊಳ್ತೀನಿ. ಓಕೆ, ದ ಡೆವಿಲ್ ಕಾರ್ಡ್. ನೀವು ಕರೆಂಟ್ಲಿ ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ತುಂಬ ಕಂಟ್ರೋಲಿಂಗ್ ಆಗಿರಬಹುದು, ಕಂಟ್ರೋಲಲ್ಲಿ ಇಟ್ಕೊಂಡಿರಬಹುದು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ಅಥವಾ ಒಂದು ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು. ಅಥವಾ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ, ಇಷ್ಟು ದಿನ ನನ್ನ ಜೊತೆಗೆ ಇದ್ದಿದ್ದು ಬರೀ ಬೆನಿಫಿಟ್ಸ್ಗೋಸ್ಕರ ಅಷ್ಟೇ, ನನ್ನ ಹಾರ್ಟ್ಲಿ ಇವ್ರು ಇಷ್ಟಪಡ್ತಿಲ್ಲ ಅಂತ ನೀವು ಈ ಥರ ನೆಗೆಟಿವ್ ಥಿಂಕಿಂಗ್ ಏನಾರು ಮಾಡ್ತಾ ಇದ್ದರೆ ಅದನ್ನು ಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬಾ ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ. ಬಟ್ ಬಾಟಮ್ ಆಫ್ ದಿ ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಒಂದು ಎನರ್ಜಿ ಬಾಟಮ್ ಆಫ್ ದಿ ಕಾರ್ಡ್ ತೊಗೊಂಡಿರೋದು ನಾನು. ಸೊ ನಿಮ್ಮ ಒಂದು ಎನರ್ಜಿ ಏನಿದೆ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ. ಸೊ ಅದರಿಂದ ನೀವು ನೆಗೆಟಿವ್ ಥಿಂಕಿಂಗ್ ಅನ್ನೋದನ್ನು ಬಿಡಿ ಅಂತ ಬರ್ತಾ ಇದೆ. ಆ್ಯಂಡ್ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಈಗ ಸದ್ಯಕ್ಕೆ ತುಂಬ ಹಾರ್ಡ್ ವರ್ಕಿಂಗಲ್ಲಿದ್ದಾರೆ, ಸೆಲ್ಫ್ ಗ್ರೋತ್ ಕಡೆ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ಲೈಫಲ್ಲಿ ತುಂಬಾ ಎಷ್ಟೇ ನೋವು ಕೊಟ್ಟರು, ಎಷ್ಟೇ ನೋವು ಕೊಟ್ಟರು ಕೂಡ ಈ ಒಂದು ಪರ್ಸನ್ ಯಾರೆಷ್ಟೇ ಕಾಲೆಳೆದ್ರು, ನೋವು ಕೊಟ್ಟರು ತುಂಬಾ ಚಿಲ್ಲಾಗಿ ಕ್ಷಮಿಸುವಂತಹ ಗುಣ ಈ ಒಂದು ಪರ್ಸನ್ಗೆ ಇದೆ ಅಂತ ಹೇಳಬಹುದು, ನಿಮ್ಮ ಒಂದು ಪರ್ಸನ್ಗೆ. ಆ್ಯಂಡ್ ಏನೇ ಆದ್ರೂ ಸರಿ ಹೋಗುತ್ತೆ, ಸರಿ ಮಾಡಬಹುದು ಅಂತಲೂ ಕೂಡ ಇದೆ. ಆ್ಯಂಡ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ಓಪನ್ ಅಪ್ ಇಲ್ಲ ಅಂತಲೂ ಕೂಡ ಹೇಳಬಹುದು. ಏನೋ ಕೆಲವೊಂದು ವಿಚಾರಗಳನ್ನು ಹೈಡ್ ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರೆಸ್ ಇದೆ, ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ಗೆ ಸ್ಟ್ರೆಸ್ ಜಾಸ್ತಿ ಇದೆ, ತುಂಬ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಜಸ್ಟ್ ಬಿಕಾಸ್ ಅವರ ಕಮಿಟ್ಮೆಂಟ್ಸ್ ಕೂಡ ಜಾಸ್ತಿ ಇರಬಹುದು, ಅಥವಾ ಸಾಲಗಳು ಜಾಸ್ತಿ ಆಗಿರಬಹುದು, ಅಥವಾ ಸೆಲ್ಫ್ ಗ್ರೋತ್, ಸೆಲ್ಫ್ ಅರ್ನಿಂಗ್ಸ್ ತುಂಬಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಇವ್ರಿಗೆಲ್ಲೋ ಒಂದು ಕಡೆ ಚಿಕ್ಕದಾಗಿ ಏನೋ ಒಂದು ಭಯ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವರ ಒಂದು ಕೂಡಿಟ್ಟಿರುವಂಥ ಹಣ ಕಳೆದು ಹೋಗಿರಬಹುದು, ಅಥವಾ ಎಲ್ಲೋ ಒಂದು ಕಡೆ ಇವ್ರು ಲಾಸ್ ಕೂಡ ಆಗಿದ್ದಾರೆ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕೂಡ ಫಿಯರ್ ಆಫ್ ಲೂಸಿಂಗ್ ಯು ಅಂತ ಹೇಳಬಹುದು, ನಿಮ್ಮನ್ನು ಕೂಡ ಪರ್ಮನೆಂಟಾಗಿ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಓವರ್ ಥಿಂಕಿಂಗ್ ಮಾಡ್ತಾರೆ ನೈಟೆಲ್ಲ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ತುಂಬ ಯೋಚನೆ ಮಾಡಿ
ತಲೆ ಭಾರ ಅನಿಸೋದು, ತಲೆ ನೋವು, ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ಇವ್ರಿಗೆ ಒಂದು ಕಡೆಯಿಂದ ಕಾಡ್ತಾ ಇರಬಹುದು ಈ ಒಂದು ಪರ್ಸನ್ಗೆ. ಆ ರೀತಿ ಎನರ್ಜಿ ಬರ್ತಾ ಇದೆ. ಆ್ಯಂಡ್ ನಿಮಗೋಸ್ಕರ ಅವ್ರು ಹೇಳ್ತಾ ಇರೋದು, ನಾನು ಸ್ವಲ್ಪ ನನ್ನ ಒಂದು ಕಮಿಟ್ಮೆಂಟ್ಸ್ಗಳ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ನನ್ನ ಒಂದು ಕಮಿಟ್ಮೆಂಟ್ಸ್ ಏನಿದೆ ಅದ್ರ ಕಡೆ ಫೋಕಸ್ಡ್ ಆಗಿರಬೇಕು. ನಾನು ಸ್ವಲ್ಪ ಗ್ರೋತ್ ಆಗಿ ನನ್ನ ಲೈಫಲ್ಲಿ ಒಂದು ಸೆಕ್ರೆಟ್ ಮಾಡಿಕೊಂಡು ಎಲ್ಲನೂ ಸರಿ ಮಾಡಿಕೊಂಡ್ರೆ ನಾನು ನಿನ್ನ ಹತ್ರ ಬಂದು ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡಬಹುದು, ಅಥವಾ ಒಂದು ಮದುವೆ ಮಾತುಕತೆ ನಿಮ್ಮ ಮನೆಯಲ್ಲಿ ಮಾತಾಡಬಹುದು. ಏನು ಇಲ್ಲದೆ ಏನು ಸೆಟಲ್ ಆಗದೆ ನಾನು ನಿನ್ನ ಹತ್ರ ಹೇಗೆ ಬರಲಿ, ಈ ರೀತಿಯ ವಿಚಾರಗಳನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಅಥವಾ ಇದನ್ನು ಡೈರೆಕ್ಟಾಗೂ ಹೇಳಿರಬಹುದು ನಿಮಗೆ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಅಂತ ಹೇಳಬಹುದು. ಆ್ಯಂಡ್ ಇವ್ರ ಮನಸ್ಸು ತುಂಬಾ ಮಗು ಮನಸ್ಸಿನ ಥರ ಇದೆ ಅಂತ ಹೇಳಬಹುದು. ಪ್ರತಿಯೊಂದು ವಿಚಾರಕ್ಕೂ ಬೇಗ ಎಮೋಷ್ನಲ್ ಆಗ್ತಾರೆ ಅಂತ ಹೇಳ್ಬೋದು. ಎಷ್ಟೊಂದು ಸತಿ ನೀವೇ ಸ್ಟ್ರಾಂಗ್ ಆಗಿರು ಅಂತ ಹೇಳಿ ಆ್ಯಸ್ ನಾವು ಅವ್ರು ಈಗ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಬರ್ತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಕೆಲವೊಂದು ವಿಚಾರಗಳನ್ನು ತುಂಬ ಸೀರಿಯಸ್ ಆಗಿ ಈ ಪರ್ಸನ್ ತೊಗೊಳ್ಳೋದಿಲ್ಲ ಅಂತ ಹೇಳಬಹುದು. ಬಿಕಾಸ್ ನೀವು ಎಷ್ಟೊಂದು ಸತಿ ಹೇಳಿದ್ದೀರಾ ಕೆಲವೊಂದು ವಿಚಾರಗಳನ್ನು ಯಾರನ್ನೂ ಬ್ಲೈಂಡಾಗಿ ಟ್ರಸ್ಟ್ ಮಾಡಬೇಡ ಅಂತ ನೀವು ಅಡ್ವೈಸ್ ಮಾಡಿರಬಹುದು. ಬಟ್ ಈ ಪರ್ಸನ್ ಆ ಒಂದು ಅಡ್ವೈಸನ್ನು ತೊಗೊಂಡಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕೆಲವೊಂದು ಲಾಸಸ್ನ ಇವ್ರ ಲೈಫಲ್ಲಿ ಬೇರ್ ಮಾಡಿದ್ದಾರೆ ಅಂತ ಹೇಳಬಹುದು. ಓಕೆ, ಆ್ಯಂಡ್ ಇಲ್ಲಿ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಸ್ವಲ್ಪ ಶೇರಿಂಗ್ ಅನ್ನೋದು ತುಂಬ ಮುಖ್ಯ ಅಂತ ಹೇಳ್ಬೋದು. ಶೇರಿಂಗ್ ಈಸ್ ಕೇರಿಂಗ್ ಅಂತಾರೆ. ಬಟ್ ಈ ಪರ್ಸನ್ ಏನು ಶೇರ್ ಮಾಡ್ಕೊಳ್ಳಲ್ಲ ನಿಮ್ಮ ಹತ್ರ. ಕಮ್ಯುನಿಕೇಷನ್ ಪ್ರಾಪರ್ ಆಗಿಲ್ಲ ಅಂತ ಹೇಳ್ಬೋದು. ಎಲ್ಲ ಮನಸ್ಸಲ್ಲೇ ಇಟ್ಕೊಳ್ತಾರೆ. ಅದು ಎಲ್ಲೋ ಒಂದು ಕಡೆ ಆ ಒಂದು ಭಯಕ್ಕೆ ಕಾರಣ ಆಗ್ತಿರಬಹುದು. ಓಪನ್ ಅಪ್ ಆಗಿ ಮಾತಾಡಿದರೆ ಎಲ್ಲವೂ ಸರಿ ಹೋಗುತ್ತೆ, ಬಟ್ ಈ ಪರ್ಸನ್ ಮಾತಾಡ್ತಾ ಇಲ್ಲ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ಕಂಟ್ರೋಲಿಂಗ್ ಎನರ್ಜಿ ಇದೆ, ಅಥವಾ ಇವ್ರು ಯಾರದ್ದೋ ಕಂಟ್ರೋಲಲ್ಲೂ ಕೂಡ ಇರಬಹುದು. ಅದಕ್ಕೋಸ್ಕರ ಇವರು ಏನನ್ನು ಹೇಳೋಕ್ಕಾಗ್ತಾ ಇಲ್ಲ, ಅಥವಾ ಏನೋ ಒಂದು ನಾನೇನಾದರೂ ಹೇಳಿಬಿಟ್ರೆ ಇವ್ರು ತಪ್ಪು ತಿಳ್ಕೊಂಬಿಟ್ರೆ, ಅಥವಾ ನಾನು ಹೇಳೋದೊಂದು ಇವ್ರು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಅನ್ನೋ ಒಂದು ಭಯ ಕೂಡ ಇಲ್ಲಿ ಕಾಡ್ತಾ ಇದೆ ಈ ಪರ್ಸನ್ನ ಅಂತ ಹೇಳಬಹುದು. ಕಮ್ಯುನಿಕೇಷನ್ ಪ್ರಾಬ್ಲಮ್ ಜಾಸ್ತಿ ಕಾಣ್ತಾ ಇದೆ ಗೈಸ್. ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಯಾವುದು ಸ್ಪಷ್ಟವಾಗಿಲ್ಲ. ಜಸ್ಟ್ ಹ್ಞೂ ಹಾಂ ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ. ಜಸ್ಟ್ ಬಿಕಾಸ್ ಸ್ಟ್ರೆಸ್ಸಿಂದ ಆಗಿರಬಹುದು, ಅಥವಾ ಏನೋ ಒಂದು ಮಾತುಗಳನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮಾತಲ್ಲಿ ಹೇಳೋಕ್ಕಾಗದೇ ಇರುವಂತಹ ದುಃಖ ಮನಸ್ಸಲ್ಲಿರಬಹುದು. ಈ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಗೈಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಸ್ಟ್ರೆಸ್ಸಲ್ಲಿ ಇದ್ದಾರೆ. ಅದನ್ನು ಕೂಡ ಸ್ವಲ್ಪ ಹೀಲ್ ಮಾಡ್ಕೋಬೇಕು. ಆ್ಯಂಡ್ ನೀವು ಕೂಡ ನೆಗೆಟಿವ್ ಎನರ್ಜೀಸ್ ಏನಿದೆ, ನೆಗೆಟಿವ್ ಥಿಂಕಿಂಗ್ ಏನಿದೆ, ಅದು ಕೂಡ ಸ್ವಲ್ಪ ಹೋಗಬೇಕು ನಿಮ್ಮ ಮೈಂಡಿಂದ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ಈ ಒಂದು ಪರ್ಸನ್ಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಕೂಡ ಆಗಿತ್ತು ಅಂತ ಕಾಣಿಸುತ್ತೆ. ಅದರಿಂದ ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು. ಸೊ ಇದಾಗಿತ್ತು ನಿಮ್ಮ ಪರ್ಸನ್ ಅವರ ಎನರ್ಜೀಸ್, ಕರೆಂಟ್ ಎನರ್ಜೀಸ್, ಫೀಲಿಂಗ್ಸ್. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.